ನಮಸ್ಕಾರ ಆತ್ಮೀಯರಿಗೆ. ನಾನು ವಿನಯ್ ಕುಮಾರ್ ಶರ್ಮಾ, ಜ್ಯೋತಿಷ್ಯ ತೀರ್ಥಭಾಸ್ಕರ. ಆತ್ಮೀಯರೇ, ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಈ ದಿನ ನಾವಿರುವಂತಹ ಒಂದು ದಿವ್ಯ ಕ್ಷೇತ್ರ ಪಾತಾಳ ವಾರಾಹಿ ಮಂದಿರ. ನೀವು ನೋಡ್ತಾ ಇರುವಂತಹ ಒಂದು ಈ ಸಾನ್ನಿಧಾನ ಕರಿಯಪ್ಪನ ದೊಡ್ಡಿ, ಬಂದರಘಟ್ಟ, ಬೆಂಗಳೂರಿಂದ ಸುಮಾರು 10 ಕಿಲೋಮೀಟರ್ ಅಂತರದಲ್ಲೇ ಇರುವಂತಹ ಒಂದು ದಿವ್ಯ ಕ್ಷೇತ್ರ. ಈ ಒಂದು ದಿವ್ಯ ಕ್ಷೇತ್ರದಲ್ಲಿ ಶ್ರೀ ವಾರಾಹಿ ದೇವತೆ ಬಂದು ನಿಲ್ಲಿಸಿದ್ದಾಳೆ. ವಾರಾಹಿಯ ಜೊತೆಯಲ್ಲಿ ಉನ್ಮತ್ತ ಭೈರವರು ಇದ್ದಾರೆ. ಆತ್ಮೀಯರೇ, ಈ ಒಂದು ವಿಡಿಯೋ ಮಾಡುವಂತಹ ಉದ್ದೇಶ ಕರುಂಗಾಲಿ ಮಾಲ. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಒಂದು ದೇವಸ್ಥಾನದ ದಿವ್ಯ ಸನ್ನಿಧಾನದಲ್ಲಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಕರುಂಗಾಲಿ ಮಾಲೆಯಿಂದ ಇಟ್ಟು ವಿಶೇಷವಾದಂತಹ ಪೂಜೆಗಳನ್ನು, ಮಂತ್ರಗಳನ್ನು ಹೇಳಿ ನಿಮಗೆಲ್ಲ ಈಗಾಗಲೇ ಕೊಡ್ತಾ ಇದ್ದೇವೆ. ಸೊ ನೀವೆಲ್ಲ ಧಾರಣೆ ಮಾಡಿಕೊಂಡಿದ್ದಂತಹ ನೂರಾರು ಜನರು ನಮಗೆ ಒಳ್ಳೆಯ ರಿವ್ಯೂನೇ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಶ್ರೀ ಪಾತಾಳ ವಾರಾಹಿ ಕುಬೇರ ಮಹಾಲಕ್ಷ್ಮಿ ದೇವಾಲಯದ ವತಿಯಿಂದ ವಿಶ್ವವಸು ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳೊಂದಿಗೆ ಇವತ್ತಿನ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ವಿಶ್ವವಸು ನಾಮ ಸಂವತ್ಸರದಲ್ಲಿ ನಾವು ಕರುಂಗಾಲಿ ಮಾಲೆ ಅನ್ನ ವಿಕ್ರಯ ಮಾಡ್ತಾ ಇದ್ದೀವಿ. ಈ ಮಾಲೆಗೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗಬೇಕು. ಅಂದರೆ ಇದು ಹಾಕೊಂಡಿದ ತಕ್ಷಣ ನಿಮಗೆಲ್ಲ ಗೊತ್ತು, ಧನಕ್ಕೆ ಸಂಬಂಧಪಟ್ಟಂತಹ ದೋಷಗಳನ್ನು ಪರಿಹಾರ ಮಾಡ್ತಾ ಇದೆ, ಶೀಘ್ರವಾಗಿ ಧನವನ್ನು ವಶೀಕರಣ ಮಾಡ್ತಾ ಇದೆ. ಅದ್ರ ಜೊತೆಗೆ ಯಾರಿಗೆಲ್ಲ ಕಣ್ದೃಷ್ಟಿಯಾಗಿದೆ, ಮಾಟ ಮಂತ್ರ ಈ ತಂತ್ರಗಳೆಲ್ಲ ನಡೀತಾ ಇದೆ, ಆ ಒಂದು ದೋಷಗಳನ್ನೆಲ್ಲ ಈ ಮಾಲಾ ಧಾರಣೆಯಿಂದ ಅವರೆಲ್ಲ ಕೂಡ ನಿವಾರಣೆಯಾಗಿ ಸುಖವಾಗಿ ಜೀವನ ಮಾಡ್ತಿದ್ದಾರೆ. ಈ ಒಂದು ಮಾಲೆಯ ವಿಶೇಷತೆ ಎಲ್ಲರಿಗೂ ಕೂಡ ಈಗಾಗಲೇ ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ನಾವು ಪಾತಾಳ ವಾರಾಹಿ ದೇವಾಲಯದಲ್ಲಿ, ಅಂದರೆ ವಾರಾಹಿ ದೇವಾಲಯದಲ್ಲಿ ಇಟ್ಟು ಈ ಒಂದು ದಿವ್ಯವಾದಂತಹ ಮಂತ್ರಗಳನ್ನ, ಅಂದರೆ ವಾರಾಹಿಗೆ ಸಂಬಂಧಪಟ್ಟ ಮಂತ್ರಗಳನ್ನ ಅಲ್ಲದೆ ಯಾರ್ಯಾರಿಗೆ ಏನೇನು ದೋಷಗಳಿದೆ, ಅಂದರೆ ಎಕ್ಸಾಂಪಲ್ ಇವಾಗ ಯಾರು ಆರೋಗ್ಯದಲ್ಲಿ ಏರ್ಪೇರಾಗಿದೆ ಅಂಥವರಿಗೆ ಮಹಾಮೃತ್ಯುಂಜಯ ಮಂತ್ರಗಳನ್ನು ಹೇಳಿ ಆಯುಷ್ಯ ಸೂಕ್ತ ಮಂತ್ರಗಳಿಂದ ಆ ಒಂದು ಮಾಲೆಗೆ ಅಭಿಮಂತ್ರಿಸಿ ನಾವೆಲ್ಲ ಕೊಡ್ತಾ ಇದ್ದೀವಿ. ಈಗಾಗಲೇ ಧಾರಣೆ ಮಾಡಿರೋರಿಗೆ ಎಷ್ಟೋ ಆರೋಗ್ಯ ಸುಧಾರಣೆಯಾಗಿದೆ, ಆಗ್ತಾ ಇದೆ. ಅಲ್ಲದೆ ಈ ದನಕ್ಕೆ ದಾರಿದ್ರ್ಯತೆ ಇರೋರು ಏನು ಮಾಡ್ತಿದ್ದಾರೆ, ಅವರು ಕೂಡ ಬಂದು ಇಲ್ಲಿ ಮಾಲೆಯನ್ನು ಧಾರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರ ಒಂದು ದಾರಿದ್ರ್ಯತೆ, ಆರ್ಥಿಕ ಸಂಕಷ್ಟಗಳು ದಿನೇ 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 ಅವರಿಗೆ ಪರಿಹಾರ ಆಗ್ತಾ ಇದೆ. ಯಾಕೆ ಅಂದರೆ ಇಲ್ಲಿ ಕೊಡುವಂತಹ ಮಾಲೆಗಳಿಗೆ ಅವರವರಿಗೆ ಏನೇನು ಸಂಬಂಧಪಟ್ಟಂತಹ ದೋಷಗಳಿದೆ, ಅವರವರಿಗೆ ಏನೇನು ಇಚ್ಛೆಗಳಿದೆ ಅದನ್ನ ಸಂಕಲ್ಪ ಮಾಡಿ ಅವರಿಗೋಸ್ಕರನೇ ವಿಶೇಷವಾದಂತಹ ಮಂತ್ರಗಳನ್ನು ಹೇಳಿ ನಾವು ಇದನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಶ್ವವಸು ಸಂವತ್ಸರದಲ್ಲಿ ನಿಮಗೆಲ್ಲ ಕೂಡ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿಗಳು ಪ್ರಾಪ್ತಿಯಾಗಲಿ, ನೀವು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸಗಳು ಈಡೇರಲಿ, ನಿಮ್ಮ ನಿಮ್ಮ ವಾಂಛೆಗಳೆಲ್ಲ ಆಗಲಿ ಅಂತ ಹೇಳ್ತಾ, ಕರುಂಗಲಿ ಮಾಲೆ ಯಾರೆಲ್ಲ ತಗೋಬೇಕು ಅಂತ ಅಪೇಕ್ಷೆ ಪಡ್ತಿದ್ದೀರಾ ಅವರೆಲ್ಲ ಕೂಡ ನಮ್ಮ ಒಂದು ದೇವಸ್ಥಾನಕ್ಕೆ ಬನ್ನಿ, ವಿಶೇಷವಾದಂತಹ ಅನುಭೂತಿಯನ್ನು ನೀವು ಪಡ್ಕೊಳ್ಳಿ. ದೇವಾಲಯದ ದೇವಿಯ ಒಂದು ದರ್ಶನದಿಂದ ನಮ್ಮ ಸರ್ವ ಪಾಪಗಳು ಪರಿಹಾರ ಆಗುತ್ತೆ. ಯಾವಾಗ ನಮ್ಮ ಪಾಪಗಳು ಪರಿಹಾರ ಆಗುತ್ತೋ ಆಗ ನಾವು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸಗಳು ನಮಗೆ ಸಂಕಲ್ಪ ಸಿದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಈ ಒಂದು ಮಾಲೆಯನ್ನು ತಗೊಳ್ಳಿ. ದೂರದ ಪ್ರಾಂತ್ಯದವರು ಕೊರಿಯರ್ ಮುಖಾಂತರ ಈ ವಸ್ತುವನ್ನ ಪಡ್ಕೋಬಹುದಾಗಿದೆ. ಕೊರಿಯರ್ ಚಾರ್ಜಸ್ ಕೊಟ್ಟರೆ ನಾವು ನಿಮ್ಮ ಮನೆಗೆ ಇದನ್ನು ಕಳಿಸ್ಕೊಡ್ತೀವಿ. COD ಇಲ್ಲ, ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಸುಮಾರು ಜನ ಕೇಳ್ತೀರಾ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ. ದಯವಿಟ್ಟು ಇಲ್ಲ, ತಪ್ಪು ತಿಳ್ಕೊಬೇಡಿ. ಯಾಕೆಂದ್ರೆ ಕೆಲವೊಂದು ತಾಂತ್ರಿಕ ಲೋಪದಿಂದಾಗಿ ಅದನ್ನ ಈ ನಾವು ಪ್ರೊಫೆಷನಲ್ ಕೊರಿಯರ್ ಇಂದ ಕಳಿಸ್ತಾ ಇದೀವಿ. ಆ ಪ್ರೊಫೆಷನಲ್ ಕೊರಿಯರ್ ಅಲ್ಲಿ ಈ ಒಂದು ವ್ಯವಸ್ಥೆ ನಮಗಿಲ್ಲ. ಹಾಗಾಗಿ ದಯವಿಟ್ಟು COD ಯಾರು ಕೇಳಬೇಡಿ. ಪ್ರೊಫೆಷನಲ್ ಆಗಿ ನೀವು ಕಳಿಸೋದ್ರಿಂದ ವಿಶೇಷವಾಗಿ ನೋಡಿ, ನೀವು ಯಾರು ಕೇಳ್ತೀರ ಅವ್ರಿಗೂ ಕೂಡ ನಾವು ಇಲ್ಲಿ ಏನು ಬಂದು ತಗೋತಾರೆ ಜನ, ಅವ್ರಿಗೆ ಏನು ಪೂಜೆ ಮಾಡ್ಕೊಡ್ತೀವಿ ಅದೇ ರೀತಿಯಾಗಿ ಪೂಜೆ ಮಾಡ್ಕೊಡ್ತೀವಿ. ನಿನ್ನೆ ಶನಿ ಪರಿವರ್ತನಾ ಯೋಗದ ಒಂದು ಹೋಮ ಇತ್ತು. ಆ ಹೋಮದಲ್ಲೂ ಕೂಡ ಈ ಒಂದು ಮಾಲೆಯನ್ನು ಇಟ್ಟು ವಿಶೇಷವಾದಂತಹ ಮಂತ್ರಗಳನ್ನು ಆಹುತಿ ಕೊಟ್ಟು ಪೂಜೆ ಮಾಡಿ ಇದನ್ನು ಇಟ್ಟಿದ್ದೀವಿ.
ಬೇಕಾದವರು ಈ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರಿಗೆ ಫೋನ್ ಮಾಡಿ ಇಲ್ಲಿಗೆ ಬರುವಂಥವ್ರಿಗೂ ಕೂಡ ಈ ಒಂದು ದೇವಾಲಯದ ವಿಳಾಸವನ್ನು ಕೂಡ ನಾನು ಕೊಟ್ಟಿರ್ತೀನಿ. ಖಂಡಿತ ಇಲ್ಲಿ ಒಂದ್ಸತಿ ಭೇಟಿ ಮಾಡಿ. 18 ಮೆಟ್ಟಿಲುಗಳು ಇರುವಂತಹ ಪಾತಾಳದಲ್ಲಿ ಇರುವಂತಹ ಕರ್ನಾಟಕದ ಏಕೈಕ ವಾರಾಹಿ ದೇವಸ್ಥಾನ ಇದಾಗಿದೆ. ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿದ ತಕ್ಷಣವೇ ನಿಮ್ಮದು ಏನೇ ಸಮಸ್ಯೆ ಇದ್ರೂ ಕೂಡ ಖಂಡಿತವಾಗ್ಲೂ ಪರಿಹಾರ ಆಗೇ ಆಗುತ್ತೆ. ಕಾರಣ ಏನು ಅಂತಂದ್ರೆ ಇದು ಇರುವಂತಹ ವಾರಾಹಿ ಶಕ್ತಿ. ಆ ವಾರಾಹಿ ಶಕ್ತಿ ಇಲ್ಲೇನ್ ಮಾಡುತ್ತೆ, ಬಂದಂಥವ್ರಿಗೆ ಸಮಸ್ಯೆಗಳನ್ನ, ಆ ನವಗ್ರಹ ಸಮಸ್ಯೆಗಳಾಗಿರ್ಬೋದು, ಜಾತಕದಲ್ಲಿರುವಂತಹ ಸಮಸ್ಯೆಗಳನ್ನಾಗ್ಬೋದು ಪರಿಹಾರ ಮಾಡ್ತಾ ಇದ್ದಾರೆ. ಇನ್ನು ಮದುವೆ ಆಗದೆ ಇರುವಂತಹ ವಧುವರರು ಕೂಡ ಇಲ್ಲಿ ಬಂದು ನೋಡಿ, ಇಲ್ಲಿ ಕೊಟ್ಟಿರುವಂತಹ ಈ ಅರ್ಶನದ ಮಾಲೆಯನ್ನ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ದೇವರಿಗೆ ಸಮರ್ಪಣೆ ಮಾಡಿ ಹೋಗಿದ ಒಂದು 5 ವಾರ ದೇವರಿಗೆ ಬಂದು ಸಮರ್ಪಣೆ ಮಾಡಿ ಕೊಬ್ಬರಿಯಲ್ಲಿ ದೀಪವನ್ನು ಹಚ್ಚಿಟ್ಟು ಪ್ರಾರ್ಥನೆ ಮಾಡಿ ಓದುವಂಥವರ ಎಷ್ಟೋ ಜನಕ್ಕೆ ಇಲ್ಲಿ ವಿವಾಹ ಭಾಗ್ಯ ಕೂಡ ಆಗಿದೆ. ಹಾಗಾಗಿ ಯಾರಿಗೆಲ್ಲ ವಿವಾಹದ ಒಂದು ಸಮಸ್ಯೆ ಇದೆ ಅವರು ಕೂಡ ಬಂದು ಇಲ್ಲಿ ಸನ್ನಿಧಾನಕ್ಕೆ ಬನ್ನಿ, ಒಂದು ದೇವಿಯ ಅನುಗ್ರಹ ಪಾತ್ರರಾಗಿದೆ. ಅಲ್ಲದೆ ಕುಬೇರ ಲಕ್ಷ್ಮಿ ಕೂಡ ಇಲ್ಲಿ ಇರೋದ್ರಿಂದ ಕುಬೇರ ಲಕ್ಷ್ಮಿಯನ್ನ ಸಂದರ್ಶನ ಮಾಡೋಕ್ಕೆ ಬಂದಂಥವ್ರಿಗೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ 1 ರೂಪಾಯಿ ಕಾಯಿನ್ ಅನ್ನು ನಾವು ಕೊಡ್ತೀವಿ. ಆ 1 ರೂಪಾಯಿ ಕಾಯಿನ್ನು ನಿಮ್ಮ ಜೀವನವನ್ನೇ ಬದಲಾವಣೆ ಮಾಡಬಹುದು. ಯಾಕೆಂದರೆ ಎಷ್ಟೇ ಲಕ್ಷ ಇದ್ದು ಅದಕ್ಕೆ 1 ರೂಪಾಯಿ ಕಮ್ಮಿ ಇದ್ದರೂ ಕೂಡ ಅದು ಲಕ್ಷ ಅಂತ ಅನ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಆ 1 ರೂಪಾಯಿ ನಿಮಗೆ ಕೋಟಿ ರೂಪಾಯಿ ತಂದು ಕೊಡುವಂತಹ ಒಂದು ದಿವ್ಯ ಶಕ್ತಿಯಾಗಿ ಬದಲಾವಣೆ ಆಗಬಹುದು, ಅದೃಷ್ಟವಾಗಿ ಬದಲಾವಣೆ ಆಗಬಹುದು. ಈ ಒಂದು ದಿವ್ಯ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಆಗಮಿಸಿ, ಎಲ್ರಿಗೂ ಕೂಡ ಆದರದ ಸುಸ್ವಾಗತ. ಎಲ್ಲರೂ ಜೀವನ ಸುಖಮಯವಾಗಿರಲಿ, ಈ ಒಂದು ಸಂವತ್ಸರ ನಿಮಗೆಲ್ಲ ಆನಂದದಾಯಕವಾಗಿರಲಿ ಅಂತ ಹೇಳ್ತಾ ನಮಸ್ಕಾರ.